ನೋಡಿ ಕೆಂಪು ಚಟ್ನಿ ಮಾಡಬೇಕಂತ ನಾನು ತೊಗೊಂಡಿದ್ದೀನಿ. ನೋಡಿ ಕೆಂಪು ಚಟ್ನಿ ಮಾಡೋದಂತ ಒಣಮೆಣಸು, ಈರುಳ್ಳಿ, ಕೊತ್ತಂಬರಿ, ಟೊಮೊಟೊ, ತೆಂಗಿನಕಾಯಿ, ಕಾಯಿ ತುರಿ ತೊಗೊಂಡಿದ್ದೀನಿ. ನಾನು ತುರಿಬಿಟ್ಟು ಹಾಕ್ಕೋಬೋದು, ಈಗ ಆದರೆ ಹಾಕ್ಕೋಬೋದು. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಕಡಲೆಬೇಳೆ ತೊಗೊಂಡಿದ್ದೀನಿ. ಈಗ ನಾನು ಮಾಡೋಣ. ಆನ್ಲೈನ್ ತೊಗೊಂಡಿದ್ದೀನಿ. ಇದು ಬಿಸಿ ಆಗಬೇಕು. ಇದು ಬಿಸಿಯಾಗಿದೆ. ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಒಂದು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಈಗ ನೋಡಿ ಕಡಲೆಬೇಳೆ ಹಾಕಿದ್ದೇನೆ. ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಬೇಕು. ನೋಡಿ ಇದು ಫ್ರೈ ಆಗಿದೆ. ಇದಕ್ಕೆ ನಾನು ಒಣಮೆಣಸು ಹಾಕ್ತಾಯಿದ್ದೀನಿ. ಎಷ್ಟು ಒಣಮೆಣಸು ಹಾಕ್ತಾರೆ ಈ ಖಾರಕ್ಕೆ ಹಾಕಬೇಕಂತ. ಒಂದು ಗಂಟೆಯಷ್ಟು ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದರೊಟ್ಟಿಗೆ ನಾನು ಫ್ರೈ ಮಾಡಬೇಕು. ಚಪಾತಿಗೆ, ಪರೋಟಕ್ಕೆ, ಇಡ್ಲಿಗೆ, ದೋಸೆಗೆ ಒಳ್ಳೆಯದಾಗ್ತದೆ. ನಾವು ತಿಳಿಬೇಕೆಂದು ಚಟ್ನಿ ಬೇಜಾರಾದರೆ ಇದನ್ನು ಮಾಡ್ಬೋದು. ಈರುಳ್ಳಿ ಹಾಕ್ತಾಯಿದ್ದೀನಿ. ಒಂದು ಗಂಟೆಯಷ್ಟು ಒಂದು ಈರುಳ್ಳಿ ತೊಗೊಂಡು ದೊಡ್ಡ ಎಷ್ಟರಲ್ಲಷ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿ. ಟೊಮೊಟೊ ಹಾಕ್ತಾಯಿದ್ದೀನಿ. ನೋಡಿ ಒಟ್ಟಾಗಿದೆ. ಇದಕ್ಕೆ ನಾನು ತೆಂಗಿನಕಾಯಿ ಕಟ್ ಮಾಡಿಟ್ಕೊಂಡಾಗ ಅದನ್ನು ಹಾಕ್ತೀನಿ. ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿ. ಈಗ ನೋಡಿ ರೆಡಿ ಆಗಿದೆ. ಗ್ಯಾಸ್ ಆಫ್ ಮಾಡಿ ಇದು ತಣ್ಣಗಾದ ನಂತರ ಬಿಡಬೇಕು. ಇದು ತಣ್ಣಗಾದ ನಂತರ ನಾನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಮಾಡ್ತೀನಿ. ಈಗ ನೋಡಿ ಇದು ತಣ್ಣಗಾಗಿದೆ. ಈಗ ನಾನು ಮಿಕ್ಸಿ ಜಾರಿಗೆ ಇದನ್ನು ಸರ್ವ್ ಮಾಡ್ತೀನಿ. ಈಗ ನೋಡಿ ಹುಣಸೆಹಣ್ಣು ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ. ಇದು ಹುಳಿ ಸಿಹಿ ಎಲ್ಲ ಮೇಂಟೈನ್ ಮಾಡ್ತಾಯಿದ್ದೀನಿ. ಈಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇದು ಮಿಕ್ಸಿ ಮಾಡ್ಕೊಂಬರೋಣ. ಇದು ಮಿಕ್ಸಿ ಮಾಡ್ಕೊಂಬರೋಣ. ಈಗ ನೋಡಿ ರೆಡಿ ಆಗಿದೆ. ಇದಕ್ಕೆ ಇಡ್ಲಿ ಬೆಲ್ಲ ಇದು ಒಂದು ಸ್ವಲ್ಪ ಹಾಕ್ಕೊಂಡು ಈಗ ಒಗ್ಗರಣೆ ಮಾಡೋಣ. ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಸಾಸಿವೆ ಹಾಕ್ತಾಯಿದ್ದೀನಿ 1 ಸ್ಪೂನ್.
ಅದು ಹೋಗ್ತಾ ಇದೆ. ಈ ಚಟ್ಪಟ ಹಿಂಗೆ ಆಗ್ತಾ ಇದೆ. ರೆಡಿ ಆಗಿದೆ. ನೋಡಿ ಇಡ್ಲಿ ಒಟ್ಟಿಗೆ ಸರ್ವ್ ಮಾಡಿದೆ. ಕೆಂಪು ಚಟ್ನಿ ಅಂತ ರೆಡಿಯಾಗಿ ನೋಡಿ ಇಷ್ಟ ಹೋಗ್ತಾ ಇಡ್ಲಿ ಒಟ್ಟಿಗೆ ಕೆಂಪು ಚಟ್ನಿ. ಒಳ್ಳೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನನ್ನು ಒತ್ತಿಸಿ.